ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನಿವತ್ತು ನಿಮಗೆ ಪಡಿತರ ಚೀಟಿ ಬಗ್ಗೆ ಒಂದು ಹೊಸ ಅಪ್ಡೇಟ್ನ ತೊಗೊಂಬಂದಿದ್ದೀನಿ. ಕೇಂದ್ರ ಸರ್ಕಾರದಿಂದ ಪಡಿತರ ಚೀಟಿ ಯಾರ್ಯಾರ ಹತ್ರ ಇಲ್ವೋ ಅಂದರೆ ರೇಷನ್ ಕಾರ್ಡು ಯಾರ ಹತ್ರ ಇಲ್ವೋ ಅವರಿಗೆ ಹೊಸ ಒಂದು ಆದೇಶನ ಮಾಡಿದೆ. ಈ ಪಡಿತರ ಚೀಟಿಯನ್ನು ಒಂದು ವ್ಯಕ್ತಿಯ ಒಂದು ಉದ್ಯೋಗ ಮತ್ತು ಅವರ ಮನೆಯ ಒಂದು ಆದಾಯದ ಮೇಲೆ ವಿಂಗಡಣೆ ಮಾಡಲಾಗುತ್ತೆ. ಅದೇ ರೀತಿ ಈಗ ಒಂದು ಸರ್ಕಾರನೂ ಕೂಡ ಪಡಿತರ ಚೀಟಿನ ಅಪ್ಲೈ ಮಾಡೋದಕ್ಕೆ ದಿನಗಳ್ನು ಕೂಡ ವಿಸ್ತರಣೆ ಮಾಡಿತ್ತು. ಯಾರ್ಯಾರೆಲ್ಲ ಅಪ್ಲೈ ಮಾಡ್ತಿದ್ದೀರಾ, ಇನ್ನು ಎಲೆಕ್ಷನ್ ಆದಮೇಲೆ ಅಂದರೆ ಜೂನ್ 4ರ ನಂತರ ಕೂಡ ನಿಮಗೆ ಕಾಲಾವಕಾಶನ ಕೂಡ ಕೊಡುತ್ತೆ. ಯಾರ್ಯಾರ ಮನೆಯಲ್ಲಿ ಪಡಿತರ ಚೀಟಿ ಇಲ್ವೋ ಅಂದರೆ ರೇಷನ್ ಕಾರ್ಡ್ ಇಲ್ವೋ ಅವರೆಲ್ಲರೂ ಕೂಡ ಅಪ್ಲೈನ ಮಾಡ್ಬೋದು. ಇನ್ನು ನೀವು ಪಡಿತರ ಚೀಟಿನ ಅಪ್ಲೈ ಮಾಡಬೇಕಾದ್ರೆ ಯಾರು ಕೂಡ ಸುಳ್ಳು ಮಾಹಿತಿನ ಕೊಡೋ ಹಾಗಿಲ್ಲ. ತಮ್ಮ ಇನ್ಕಮನ್ನು ಸುಳ್ಳು ಹೇಳೋದಾಗಲಿ, ಯಾವುದೇ ರೀತಿಯ ನೀವೇನಾದರೂ ಸುಳ್ಳು ಮಾಹಿತಿನ ನೀಡಿದ್ದು ಗೊತ್ತಾದರೆ ಅವರು ನಿಮ್ಮ ಒಂದು ಕಾರ್ಡನ್ನು, ರೇಷನ್ ಕಾರ್ಡನ್ನು ರದ್ದುಗೊಳಿಸ್ತಾರೆ, ನಿಮ್ಮನ್ನು ಅಮಾನತು ಕೂಡ ಮಾಡ್ತಾರೆ. ಈಗಾಗಲೇ ಅಪಾರ ಸಂಖ್ಯೆಯಲ್ಲಿ BPL ಮತ್ತು APL ಕಾರ್ಡ್ಗಳ ಅಪ್ಲೈ ಮಾಡಿದ್ದಾರೆ. ಅದನ್ನು ವೆರಿಫಿಕೇಷನ್ ಮಾಡಿ ತಮಗೆ ಮೆಸೇಜ್ ಕೂಡ ಕಳಿಸ್ತಾರೆ. ನೀವು ಅಪ್ಲೈ ಮಾಡಬೇಕಂದ್ರೆ ಈಗ ಹೊಸದಾಗಿ ಡಾಕ್ಯುಮೆಂಟನ್ನು ಕೇಳಿದ್ದಾರೆ. ಅದು ಯಾವ್ದ್ಯಾವ ಅಂತ ನಾವು ಹೇಳ್ತೀವಿ ನೋಡಿ. ತಮ್ಮ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಬೇಕಾಗುತ್ತೆ ಮತ್ತು 2 ಪಾಸ್ಪೋರ್ಟ್ ಸೈಜ್ನ ಫೋಟೋ ಕೂಡ ಬೇಕಾಗುತ್ತೆ. ಹಾಗಿದ್ದ ಮಾತ್ರಕ್ಕೆ ನೀವು ಇದನ್ನು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ. ಇನ್ಕಮ್ ಸರ್ಟಿಫಿಕೇಟ್ ಆದಾಯದ ಮೇಲೇ ನಿಮಗೆ BPL ಕಾರ್ಡನ್ನ ಕೊಡಬೇಕು ಅಥವಾ APL ಕಾರ್ಡನ್ನ ಕೊಡಬೇಕು ಅಂತ ಹೇಳಿ ಸರ್ಕಾರ ನಿರ್ಧಾರ ಮಾಡುತ್ತೆ. ಮತ್ತು ನಿಮ್ಮ ನಿವಾಸದ ಪುರಾವೆ ಕೂಡ ಅಲ್ಲಿ ಕೇಳ್ತಾರೆ, ಹಾಗೂ ಮೊಬೈಲ್ ನಂಬರು ಕೂಡ ಬೇಕಾಗುತ್ತೆ. ಇದನ್ನು ತೆಗೆದುಕೊಂಡು ಹೋಗಿ ನೀವು ಹತ್ತಿರದ ಒಂದು ಗ್ರಾಮ ಕೇಂದ್ರನೋ ಅಥವಾ ಗ್ರಾಮ ಪಂಚಾಯತಿನಲ್ಲೋ ನೀವು ಅಪ್ಲೈನ ಮಾಡಬೇಕಾಗುತ್ತೆ. ಯಾವುದೇ ತುಂಬ ರೀತಿಯ ಗೌರ್ಮೆಂಟ್ ಇದಕ್ಕೆ ಅವಕಾಶನ ಮಾಡಿಕೊಟ್ಟಿದೆ. ನೀವು ಎಲ್ಲಿ ಬೇಕಾದರೂ ಅಪ್ಲೈನ ಮಾಡ್ಬೋದಾಗುತ್ತೆ. ಸ್ವಲ್ಪ ದಿನಗಳ ನಂತರ ನಿಮಗೆ ಮೊಬೈಲಿಗೆ ಕೂಡ ಮೆಸೇಜ್ ಕೂಡ ಬರುತ್ತೆ, ನಿಮ್ಮ ಅಪ್ಲಿಕೇಶನ್ ಮೂವ್ ಆಗಿದೆಯೋ ಇಲ್ವೋ ಅಂತೇಳಿ. ಆಮೇಲೆ ಹೋಗಿ ನೀವು ವೆರಿಫಿಕೇಷನ್ ಕೂಡ ಮಾಡಿಸ್ಬೋದಾಗುತ್ತೆ. ಈಗ ಸರ್ಕಾರ ಇದೇ ರೀತಿಯ ಹೊಸ ಆದೇಶಗಳನ್ನ ತೊಗೊಂಬರ್ತಾ ಇದೆ. ಯಾಕಂದರೆ ಈ ಅಕ್ರಮವನ್ನು ತಡೆಗಣಿಸ್ಬೇಕು ಅಂತೇಳಿ ತುಂಬ ಜನರಿಗೆ, ಈ ಬಡವರ್ಗದ ಜನಗಳಿಗೆ ಈ ಒಂದು BPL ಕಾರ್ಡ್ ಸಿಗಬೇಕು. ಆದರೆ ಎಲ್ಲರೂ ಕೂಡ BPL ಕಾರ್ಡ್ಗೆ ಅಪ್ಲೈ ಮಾಡ್ತಿದ್ದಾರಲ್ಲ ಅಂತೇಳಿ ಸರ್ಕಾರ ಹೀಗೆ ಹೊಸದಾಗಿ ರೂಲ್ಸ್ನ ತೊಗೊಂಬಂದಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.